ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಕೋಡಿಗೊಬ್ಬ ಪಿಕ್ಚರ್ ನಮ್ಮ ವಿಷ್ಣು ಅವರ ಸೂಪರ್ ಡೂಪರ್ ಹಿಟ್ ಪಿಕ್ಚರ್ ಮತ್ತೆ ರಿಲೀಸ್ ಆಗ್ತಾ ಇದೆ 25 ವರ್ಷಗಳ ಅನಂತರ. ಏಪ್ರಿಲ್ 10th ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ. ತಿರ್ಗಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಹೊಸ ಒಂದು ತಂತ್ರಜ್ಞಾನದೊಂದಿಗೆ. ನಮ್ಮ ವಿಷ್ಣು ಸರ್ ಅವರ ಕೋಟಿಗೊಬ್ಬ ಮತ್ತೆ ಬಿಡುಗಡೆ ಆಗ್ತಾ ಇದೆ. ವಿಷ್ಣು ಸಾರೇ ಹೇಳೋಂಗೆ ಇದು ನಾವು ಮಾಡೋದಲ್ಲ, ಅದು ಆಗೋದು ಅಂತ. ಆ ಥರ ಆಗಿ ಇದು ಒಂದು ಇತಿಹಾಸವಾಗಿದೆ. ಈಗ ಮತ್ತೆ ರಿಲೀಸ್ ಆಗ್ತಾ ಇದೆ. ಸೊ ಇದೇ ಏಪ್ರಿಲ್ 10ನೇ ತಾರೀಕು, ದಟ್ ಇಸ್ ಏಪ್ರಿಲ್ 10th, ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ. ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಭಾಳ ಖುಷಿ ಇದೆ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. 25 ವರ್ಷಗಳಿಂದ ಆಗಿದಂಥ ಒಂದು ಚಿತ್ರ ಅಂತ ಇವತ್ತು ಮತ್ತೆ ಅಭಿಮಾನಿಗಳ ಮುಂದೆ ಬರ್ತಾ ಇದೆ ಚಿತ್ರ. ಅದು ನಿರ್ಮಾಪಕರು ಇದೊಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ನಮಗೂ ಹಳೆ ನೆನಪುಗಳೆಲ್ಲ ನೆನಪು ಮಾಡ್ಕೊಂಡಾಗುತ್ತೆ. ವಿಷ್ಣು ಜೊತೆ ಸಾರ್ ಜೊತೆಲಿ ಮಾಡಿದ ಎಲ್ಲ ಸಿನಿಮಾಗಳು ನನಗೆ ಭಾಳ ಪ್ರೀತಿಯಿಂದ ಮಾಡಿದಂಥ ಸಿನಿಮಾಗಳು. ಯೂಶ್ವಲಾಗಿ ಆವತ್ತು ನಾನು ಕೋಟಿಗೊಬ್ಬ ಮಾಡಬೇಕಾದ್ರೆ ನಾನು ಒಬ್ಬ ಸ್ಟಾರ್ ಆಗಿದ್ದೆ, ಸಪ್ರೇಟಾಗಿ ನನ್ನದೇ ಒಂದು ಟ್ರ್ಯಾಕಲ್ಲಿ ನಾನು ಒಬ್ಬ ನಾಯಕ ನಟನಾಗಿದ್ದೆ. ಆದರೂ ಅವತ್ತು ವಿಷ್ಣು ಸರ್ ಆ ಸಿನಿಮಾನ ಮಾಡೋದಕ್ಕೆ ನಾನು ಒಪ್ಕೊಂಡೆ. ಒಂದು ಸ್ನೇಹಿತನ ಪಾತ್ರ ಅದು, ವಿಷ್ಣು ಸರ್ ಜೊತೆಲಿರೋದಕ್ಕೆ ಮಾಡಿಕೊಂಡು ಮಾಡಿದೆ. ಫಸ್ಟ್ ಡೇ ಶೂಟಿಂಗು ನಾವು ಬಾಂಬೆಯಲ್ಲಿ ಮಾಡಿದ್ವಿ. ಗೇಟ್ವೇ ಹತ್ರ ನಂದು ಅವ್ರದ್ದು ಒಂದು ಫೈಟ್ ಸನ್ನಿವೇಶದಲ್ಲಿ ಭಾಗವಹಿಸ್ತೀವಿ. ಅವೆಲ್ಲ ನೆನಪುಗಳು ಇನ್ನೂ ಹೊಸರಾಗಿದೆ. 25 ವರ್ಷದಿಂದಲೇ ಬಿಡುಗಡೆ ಆಗಿದೆ ಚಿತ್ರ. ನೀವೆಲ್ಲರೂ ಅದಕ್ಕೆ ಸಾಕಷ್ಟು ಪ್ರೀತಿ ತೋರಿಸಿ ಪ್ರೋತ್ಸಾಹ ಕೊಟ್ಟು 100 ದಿನ ಸೆಲೆಬ್ರೇಷನ್ ಮಾಡಿದ್ವಿ. ಆಗ 100ನೇ ದಿನ ಸೆಲೆಬ್ರೇಷನ್ನ ಚೌಡಯ್ಯ ಮೆಂಬರಲ್ಲಿ ಮಾಡಿದ್ವಿ. ಆ ಫಂಕ್ಷನ್ ಇನ್ನೂ ಕಣ್ಮುಂದೆ ಹಾಗೆ ಕರೆದಾಗಿದೆ. ಸೊ ಅದೇ ರೀತಿ ಅದೇ ಪ್ರೀತಿ ಅದೇ ವಿಶ್ವಾಸ ತೋರಿಸಿ ಈಗಲೂ ಅಭಿಮಾನಿಗಳ ಚಿತ್ರನ ಪ್ರೋತ್ಸಾಹಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ವಿಷ್ಣು ಜೊತೆಯಲ್ಲಿ ನಾನು ಮಾಡಿದ ಮೊದಲನೇ ಸಿನಿಮಾ ಬಂದು ಜನನಾಯಕ ಅಂತ. ಆವತ್ತು ನನಗೆ ಅವರು ಪರಿಚಯ ಅಷ್ಟಾಗಿರಲಿಲ್ಲ, ನಾನು ಸ್ವಲ್ಪ ದೂರನೇ ಇದ್ದೆ. ಅವತ್ತು ದೊಡ್ಡ ಸ್ಟಾರ್ ಅವರು, ನನಗೆ ಆಗ್ತಾನೆ ಹೊಸದಾಗಿ ಬಂದಿದ್ದೆ ಇಂಡಸ್ಟ್ರಿಗೆ. ಬಟ್ ಆವತ್ತಿನ ದಿನ ನೆನಪು ಮಾಡ್ಕೊಂಡಾಗ, ನಂತರದ ದಿನಗಳು ನೆನಪು ಮಾಡ್ಕೊಂಡಾಗ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅಷ್ಟೇ ಆತ್ಮೀಯವಾಗಿ ಅಷ್ಟೇ ಹತ್ರ ಆಗೋದೆ ಅವ್ರಿಗೆ. ಸಾಕಷ್ಟು ಸಿನಿಮಾಗಳು ಮಾಡಿದೆ ಅವ್ರ ಜೊತೆಯಲ್ಲಿ. ಕಳ್ಳನಾಯಕನಾಗಿ ಮಾಡಿದೆ, ಪ್ರೋತ್ಸಾಹ ಪಾತ್ರಗಳನ್ನು ಮಾಡಿದೆ, ನಾಯಕ ನಟನಾಗಿ ಮಾಡಿದೆ, ತಮ್ಮನಾಗಿ ಅನೇಕ ಪಾತ್ರಗಳು ಮಾಡಿದ್ದೀನಿ. ಅವನ ಮಧ್ಯೆ ಇದ್ದಂಥ ಕೆಮಿಸ್ಟ್ರಿನೇ ನಂದು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ. ಕೋಟಿಗೊಬ್ಬ ಒಂದೇ ಅಲ್ಲ, ಒಂದು ಜ್ಯೇಷ್ಠ ಆಗ್ಬೋದು, ಒಂದು ಹಬ್ಬ ಆಗ್ಬೋದು, ಈ ಸಿನಿಮಾಗಳೆಲ್ಲ ಅವ್ರ ಜೊತೆಲಿ ಅಭಿನಯಿಸೋದಕ್ಕೆ ಅವರ ನಮ್ಮ ಮಧ್ಯೆ ಅಂತ ಒಂದು ಪ್ರೀತಿ ವಿಶ್ವಾಸನೇ ಕಾರಣ. ಕೋಟಿಗೊಬ್ಬ ಅಲ್ಲಿ ನಾವು ಸಾಕಷ್ಟು ಸಲ ಭೇಟಿಯಾಗಿದ್ವಿ, ಸಾಕಷ್ಟು ವಿಷಯಗಳು ಮಾತಾಡ್ತಾ ಇದ್ವಿ. ಹಂಗಾಗಿ ಆ್ಯಂಡ್ ಒಬ್ಬರು ಕೆಲಸ ಒಬ್ಬರು ಗೊತ್ತಿತ್ತು. ಕೆಲಸ ಗೊತ್ತಿದ್ದಾಗ ಮತ್ತೆ ಮತ್ತೆ ಅದರ ಬಗ್ಗೆ ಮಾತಾಡೋದಾದರೆ ಇದಾದರೆ ಅದು ಭಾಳ ಉತ್ಪ್ರೇಕ್ಷೆ ಆಗುತ್ತೆ ಅಥವಾ ತುಂಬ ಆರ್ಟಿಫಿಷಿಯಲ್ ಅಂತೂ ಅನಿಸುತ್ತೆ. ಸೊ ಹಾಗಾಗಿ ಜೆನ್ಯೂನ್ ಆಗಿ ಲೈಕ್ ಮೈ ಪರ್ಫಾರ್ಮೆನ್ಸ್ ಆ್ಯಂಡ್ ಮೈ ಪ್ರೆಸೆನ್ಸ್ ಓವರ್ ದೇ. ನಾನು ಅವ್ರ ಸಿನಿಮಾಲಿ ಮಾಡಬೇಕು ಅಂತ ತುಂಬ ಆಸೆಗಳಿಂದ ಅವರು ಮಾಡಿಸ್ಕೋತಾ ಇದ್ರು ನನ್ನ ಕೈ ಕೆಲಸ. ಸೊ ಹಂಗಾಗಿ ಆ ಚಿತ್ರದಲ್ಲಿ ಏನಾಗಿಲ್ಲ, ಬಟ್ ಹಿಂದೆ ಸಾಕಷ್ಟು ಸಲ ಆಗಿದೆ. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ವಿಷ್ಣು ಸರು ಬಹಳ ಮೆಚ್ಕೊಂಡಿದ್ದು ನನ್ನ ಎಲ್ಲ ಮಾಡಿದ್ದು, ನಾನು ಹುಲಿಯ ಅಂತ ಒಂದು ಚಿತ್ರ ಮಾಡಿದ್ದೆ. ಆ ಹುಲಿಯ ಚಿತ್ರನ ವಿಷ್ಣು ಸರು ಪ್ರೊಜೆಕ್ಷನ್ ಹಾಕೊಂಡು ನೋಡಿದರು. ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾನು ಪ್ರಸಾದ್ ಲ್ಯಾಬಲ್ಲಿ ಬೇರೆ ಒಂದು ಸಿನಿಮಾಗೆ ಡಬ್ಬಿಂಗ್ ಮಾಡ್ತಾಯಿದ್ದೆ. ಡಬ್ಬಿಂಗ್ ಮಾಡ್ತಾಯಿದ್ದಾಗ ಒಳಗೆ ಬಂದು ಹೇಳಿದ್ರು, ವಿಷ್ಣು ಸರ್ ಬಂದು ಯಾರು ಕಾಯ್ತಾ ಇದ್ದಾರೆ. ನನಗೇನು ಹೇಳಿಲ್ವಲ್ಲ, ಏನು ಕೆಲಸ ಇರಲಿಲ್ವಲ್ಲ, ಅವ್ರು ಯಾಕೆ ಬಂದರು, ನಾನೇನಾದರೂ ಹೇಳಿದ್ನಾ ಅಂತ ಸ್ವಲ್ಪ ಕನ್ಫ್ಯೂಸ್ ಆದೆ. ಸರಿ ಡಬ್ಬಿಂಗ್ ನಿಲ್ಸ್ಕೊಂಡು ಓಡ್ ಬಂದೆ ಆಚೆ. ಬಂದು ಏನು ಸರ್ ಏನಾದ, ಬ್ರದರ್ ಬನ್ನಿ ಇಲ್ಲಿ ಅಂತ ತಬ್ಕೊಂಡು ಜೋರಾಗಿ ನಾನು ಅವ್ರು ಸ್ಪಿನಾರ್ ನೋಡಿದ್ರೆ ಅಂತ ಐಡಿಯಾನೇ ಇಲ್ಲ ನನಗೆ. ಹೇಗಂತೋರಾಗಿ, ಯು ಆರ್ ಅ ವಂಡರ್ಫುಲ್ ಆ್ಯಕ್ಟ್ರೆಸ್, ಯು ಗಾಟ್ ಅ ಬಿಗ್ ಇನ್ನಿಂಗ್ಸ್ ಟು ಪ್ಲೇ, ವಂಡರ್ಫುಲ್ ರೀ, ಏನು ರೀ ನೀವು, ಹೇಗೆ ರೀ ಸಾಧ್ಯ ಅದು, ಹೆಂಗೆ ಮಾಡ್ತೀರಾ. ಜಯನಗರದಲ್ಲಿ ಕಾಂಪ್ಲೆಕ್ಸ್ ಮುಂದ್ಗಡೆ ರೋಡಲ್ಲಿ ಒಂದು ಸೀನ್ ಇದೆ, ಬೆಗ್ಗರ್ ಇದರಲ್ಲಿ, ಆ ಸೀನು ಅದು ಹೆಂಗೆ ರೀ ಅಷ್ಟು ಜನದ ಮುಂದೆ ಹಂಗೆ ಅಭಿನಯಿಸ್ತೀರ ದೇವರಾಜ್ ನೀವು, ಬ್ಯೂಟಿಫುಲ್, ಅದ್ಭುತ ರೀ, ಅದ್ಭುತ, ಐ ಆಮ್ ರಿಯಲಿ ಥ್ರಿಲ್ಡ್ ಬೈ ದಟ್ ಸಿನಿಮಾ ಅಂಥೇಳಿ ಭಾಳ ಹೊಗಳಿದು ಮಾತಾಡಿದ್ರು. ಆ ಘಟನೆ ನನಗೆ ಇವತ್ತು ಹೊಸರಾಗಿದೆ. ನೆನಪು ಮಾಡಿಕೊಂಡಾಗೆಲ್ಲ ತುಂಬ ಮನಸ್ಸಿಗೆ ನಿರಾಳ ಕೊಡುತ್ತೆ, ಸಂತೋಷ ಕೊಡುತ್ತೆ. ಬೇಸಿಕ್ಕಾಗಿ ಅವ್ರ ಅಪ್ರೋಚ್ ಏನಿದೆ, ಅವ್ರ ಡಿಸಿಪ್ಲಿನ್ ಏನಿದೆ ನೋಡ್ಕೋಬೇಕು. ಅವ್ರ ಡಿಸಿಪ್ಲಿನ್ಗೆ ಧಕ್ಕೆ ಬರೆದಾಗ ನಾವು ಕೆಲಸ ಮಾಡಿದ್ರೆ ಎಲ್ಲ ಅನುಕೂಲವಾಗಿ ಕೆಲಸ ಆಗುತ್ತೆ. ಸೊ ವಿಷ್ಣು ಸರ್ನ ಸಾಕಷ್ಟು ಕಾಲದಿಂದ ನೋಡಿಂದ ಅವ್ರ ಡಿಸಿಪ್ಲಿನ್ ಏನು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಏನು ಅನ್ನೋದು ಗೊತ್ತಿತ್ತು ನನಗೆ. ಸೊ ಹಂಗಾಗಿ ಅವ್ರ ಜೊತೆ ವರ್ಕ್ ಮಾಡೋದು ತುಂಬ ಕಂಫರ್ಟಬಲ್ ಆಗಿತ್ತು. ಜರ್ನಿ ತುಂಬ ಕಂಫರ್ಟಬಲ್ ಆಗಿ ಸಾಕು. ರಾಂಬಾಬು ಅವರು ನನಗೆ ಕೋಟಿಗೊಬ್ಬಲ್ಲಿ ಪರಿಚಯ ಆಗಿದ್ದಲ್ಲ, ನನಗೆ ಭಾಳ ಹಿಂದೆಯಿಂದಲೂ ಪರಿಚಯ. ನಾನು ಹೊಸದಾಗಿ ನಾಯಕ ನಟ ಆದಾಗ ಅವರು ನಿರ್ಮಾಪಕರಾಗ ಓಡಾಡ್ತಾಯಿದ್ರು.
ಆವತ್ತೇ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕಾಯಿತು. ಅದು ಕಾರಣಾಂತರಗಳಿಂದ ಆಗಿಲ್ಲ ಆವತ್ತು. ಆವತ್ತಿಂದಲೂ ಪರಿಚಯ ಇದ್ದರು. ಅಂದರೆ ಅವರು ಸ್ನೇಹಿತರು ಬಳಗ, ಅವ್ರ ಜೊತೆಯಲ್ಲಿ ಪಾರ್ಟ್ನರ್ ಆಗಿದ್ದವರು ನಮ್ಮ ಸುರೇಶ್ ಬಾಬು ಆಗ್ಬೋದು, ರಾಮಸ್ವಾಮಿ ಆಗ್ಬೋದು, ಅವ್ರ ಜೊತೆಲ್ಲ ಸಿನಿಮಾಗಳು ಮಾಡ್ತಾಯಿದ್ದೆ ನಾನು. ಅವ್ರ ಜೊತೆಲ್ಲ ಬಾಬು ಅವ್ರು ಬರೋರು, ಭೇಟಿಯಾಗೋರು, ಮಾತಾಡ್ಸೋರು. ನಂತರ ಬಾಬು ಅವ್ರ ಸಿನಿಮಾಗಳಲ್ಲೂ ಕೆಲಸ ಮಾಡಿದೆ ನಾನು. ಈಸ್ ಅ ವೆರಿ ಲವ್ಲಿ ಪ್ರೊಡ್ಯೂಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರದ್ದೇ ಆದ ಒಂದು ಜಾಗನ ಸೃಷ್ಟಿ ಮಾಡಿಕೊಂಡು ಸಾಕಷ್ಟು ಒಳ್ಳೆಯ ಸಿನಿಮಾಗಳನ್ನ ಕೊಟ್ಟರು ಜನಕ್ಕೆ. ಇಂಡಸ್ಟ್ರಿಗೆ ಹೆಸರು ಬರ್ತಕ್ಕಂಥ ಸಿನಿಮಾಗಳನ್ನೂ ಮಾಡಿಕೊಟ್ಟಿದ್ದಾರೆ. ಇವತ್ತು ಮಾಡ್ತಾ ಇದ್ದಾರೆ ನೋಡಿ. ನಾವು ಹೊಸ್ದಾಗಿ ಬಂದ ಕಾಲದಲ್ಲಿ ಇದರಿಂದ ಇವತ್ತು ಸುಮಾರು ಒಂದು 35 ವರ್ಷದಿಂದನೂ ನಿರ್ಮಾಪಕರಾಗಿ ಉಳ್ಕೊಂಡಿದ್ದಾರೆ. ಇವತ್ತು 2-3 ಪಿಕ್ಚರ್ ಮಾಡಿದ್ಮೇಲೆ ನಿರ್ಮಾಪಕರು ಕಾಣೆ ಆಗ್ಬಿಡ್ತಾರೆ, ಪಾಪ ಇರೋದೇ ಇಲ್ಲ. ಅಂಥದ್ದು ಅವತ್ತಿಂದ ಮಾಡ್ಕೊಂಬಂದಿದ್ದಾರೆ ಅಂದರೆ ಈಸ್ ಅನ್ ವೆಲ್ ಎಸ್ಟಾಬ್ಲಿಷ್ಡ್ ಪ್ರೊಫೆಷನಲ್ ಪ್ರೊಡ್ಯೂಸರ್ ಅಂತಲೇ ಹೇಳಬೇಕು. ನಾಗಣ್ಣ ಅವರು ನನಗೆ ಅವ್ರ ತಂದೆಯವ್ರ ಕಾಲದಾಗಿಂದಲೂ ಪರಿಚಯ, ಅವ್ರ ತಂದೆಯವ್ರ ಕೆಲಸ ಮಾಡ್ತಾ ಇರೋದು ಪರಿಚಯ. ಅವಾಗಿಂದ ಅವ್ರು ನೋಡಿದ್ದೆ, ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋದಾಗ. ಈಸ್ ಅ ವೆರಿ ಗುಡ್ ಜೆಂಟಲ್ಮ್ಯಾನ್, ಬೇಸಿಕ್ಕಾಗಿ ವೆರಿ ಗುಡ್ ಜೆಂಟಲ್ಮ್ಯಾನ್, ವೆರಿ ಸಾಫ್ಟ್ ಸ್ಪೋಕನ್. ಅವರು ಮೊದಲು ನಿರ್ದೇಶಕರಾದಾಗ ನಾವು ಭಾಳ ಸಂತೋಷ ಪಟ್ಟಿದ್ವಿ ಅವರಿಗೆ. ನಾನು ಫೋನ್ ಮಾಡಿ ಹೇಳಿದ್ದೆ, ಖುಷಿ ಆಯ್ತು ನಾಗಣ್ಣ ನೀವು ಡೈರೆಕ್ಟರ್ ಆಗಿರೋದು, ತುಂಬ ಸಂತೋಷ ಆಯಿತು, ನಿಮ್ಮ ತಂದೆಯವರ ಹೆಸರನ್ನ ಹಾಗೆ ಉಳಿಸ್ಕೊಂಡು ಹೋಗ್ತೀರಾ ನೀವು ಅಂತಲೂ ಹೇಳಿದ್ದೆ. ಅದೇ ರೀತಿ ಅವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಕೊಂಡು ಇವತ್ತು ಅವ್ರ ತಂದೆಯವರ ಹೆಸರನ್ನ, ಅವ್ರ ಕಂಪ್ನಿಯ ಹೆಸರನ್ನ ಉಳಿಸ್ಕೊಂಡು ಬಂದಿದ್ದಾರೆ ನಾಗಣ್ಣವರು. ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾರೆ ಹೀಗೆ ಅಂತ. ಆಲ್ ದಿ ಬೆಸ್ಟ್. ನಾನು ನಟನೆ ಮಾಡಿರ್ತಕ್ಕಂಥ 90% ಸಿನಿಮಾ ನಾನು ನೋಡಿಲ್ಲ. ನಾವು ನೋಡ್ತಾ ಇರಲಿಲ್ಲ, ಭಯ ಆಗ್ತಿತ್ತು ನನಗೆ. ಥಿಯೇಟ್ರಿಗೆ ಹೋಗಿ ನೋಡ್ತಾ ಇಲ್ಲ, ಕೆಲವುಗಳು ಮಾತ್ರ ನೋಡಿದ್ದೀನಿ. ನಂತರ ಟಿ ವಿಯಲ್ಲಿ ಬಂದಾಗ ಸಾಕಷ್ಟು ಸಲ ನೋಡಿದ್ದೀನಿ. ಮನೆಯಲ್ಲಿ ಕೂತ್ಕೊಂಡು ಸಿನಿಮಾನ ಸಾಕಷ್ಟು ಸಲ ನೋಡಿದ್ದೀನಿ. ಥಿಯೇಟ್ರಿಗೆ ಹೋಗಿ ನೋಡೋ ಅಭ್ಯಾಸ ನನಗೆ, ನನ್ನ ಸಿನಿಮಾಗಳನ್ನ ಹೋಗಿ ನೋಡೋ ಅಭ್ಯಾಸ ಕಡಿಮೆ ಇತ್ತು. ಸಿನಿಮಾ ನೋಡೋ ಅಭ್ಯಾಸ ಸಿಕ್ಕಾಪಟ್ಟೆ ಇತ್ತು. ಬೇರೆ ಸಿನಿಮಾ ಸ್ಕೂಲಲ್ಲಿದ್ದಾಗ, ಕಾಲೇಜಿದ್ದಾಗ ಸಿಕ್ಕಾಪಟ್ಟೆ ಸಿನಿಮಾಗಳು ನೋಡ್ತಾ ಇದ್ದೆ. ನಾನು ಅಭಿನಯಕ್ಕೆ ಬಂದ ಮೇಲೆ ನನ್ನ ಸಿನಿಮಾಗಳು ನೋಡೋ, ಯಾಕೆಂದರೆ ನಾನು ಬೇರೆಯವರ ಒಪಿನಿಯನ್ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾಯಿದ್ದೆ. ನಾನು ನನ್ನ ಸಿನಿಮಾನ ನೋಡಿ ನಾನು ನನ್ನಲ್ಲಿ ಒಂದು ಒಪಿನಿಯನ್ ತಿಳ್ಕೊಂಡ್ರೆ ನಾನು ಸರಿ ಮಾಡಿದ್ದೀನ ತಪ್ಪು ಮಾಡಿದ್ದೀನ ಗೊತ್ತಿಲ್ಲ. ಆ್ಯಂಡ್ ಪ್ರತಿಯೊಂದು ಕೆಲಸದಲ್ಲೂ ಅಷ್ಟು, ಯಾವುದೇ ಆರ್ಟಿಸ್ಟ್ ಆದರೂ ನಂಗೆ ಅನಿಸೋದು, ಒಂದು ಕ್ರಿಯೇಟಿವ್ ಇದನ್ನು ಮಾಡಿದಾಗ, ಒಂದು ಆರ್ಟಿಸ್ಟ್ ಆಗ್ಬೋದು, ಒಬ್ಬ ರೈಟ್ರ್ ಆಗ್ಬೋದು, ಇನ್ನೊಬ್ಬ ನೀವು ಕೇಳಿ ನೋಡಿ ಬೇಕಾದರೆ, ಅವರೇ ಅದನ್ನು ಒಂದು 10 ಸಲ ಅನ್ವೇಷಣೆ ಮಾಡ್ಕೋತಾರೆ. ನಾವು ಮಾಡಿದ್ರು ಸರಿ ಇದೆಯಾ ತಪ್ಪಿದೆಯಾ ಅಂತ. ಸೊ ನಾವು ಮೊದಲೇ ಸಿನಿಮಾ ನೋಡಿದ್ರೆ ನಮಗೆ ಅನುಮಾನಗಳು ಶುರು ಆಗುತ್ತೆ. ಅದಕ್ಕೆ ನಾನು ಅದನ್ನು ನೋಡಲ್ಲ, ಎಲ್ಲರೂ ಒಪ್ಪಿಗೆ ಬಂದ ಮೇಲೆ ನೋಡ್ತೀನಿ. ಸಾಕಷ್ಟು ನನಗೂ ಅಭಿಮಾನಿಗಳಿದ್ರು. ಆಮೇಲೆ ವಿಷ್ಣು ಸರ್ ಅಭಿಮಾನಿಗಳು ಅಂತೂ ತುಂಬಾ ಪ್ರೀತಿ ತೋರಿಸಿದ್ರು. ಸಾರ್ ಸೂಪರ್ ಸರ್, ನೀವು ಸೂಪರ್ ಮಾಡ್ತಾ ಇರ್ಬೇಕು ಸರ್, ನೀವು ದಾದಾ ಜೊತೆಯಲ್ಲಿ ವಾಸದಲ್ಲಿ ಮಾಡ್ತಾ ಇರ್ಬೇಕು ಸರ್, ಕಣ್ಣು ನೀವು ನೋಡ್ತೀರ ಸರ್, ಏನು ಸೀನ್ ಸರ್ ಅದು, ಸೂಪರ್ ಸರ್ ಅಂತ ಹಿಂಗೆಲ್ಲ ಸಾಕಷ್ಟು ಅಭಿಪ್ರಾಯಗಳು ಬರ್ತಾಯಿತ್ತು. ಆವತ್ತಿನ ಟೆಕ್ನಾಲಜಿಯ ಪ್ರಕಾರವಾಗಿ ಏನಿತ್ತು, ಸಿನಿಮಾ ಏನೇ ಟೆಕ್ನಾಲಜಿ ಇರ್ಬೋದು, ಏನೇ ಇರ್ಬೋದು, ಸಿನಿಮಾಲಿರ್ತಕ್ಕಂಥ ಕಂಟೆಂಟು, ಸಿನಿಮಾಲಿರ್ತಕ್ಕಂಥ ಅಭಿನಯ, ಸಂಭಾಷಣೆ ಆಗ್ಬೋದು, ಸಂಗೀತ ಆಗ್ಬೋದು, ಇವೆಲ್ಲ ಕೌಂಟ್ ಆಗುತ್ತೆ ಮುಖ್ಯವಾಗಿ. ಅದ್ರ ಜೊತೆಯಲ್ಲಿ ಟೆಕ್ನಾಲಜಿ ಸೇರಿಕೊಳ್ಳುತ್ತೆ. ಅದೇ ಕಂಟೆಂಟು, ಅದೇ ಸಂಗೀತ, ಅದೇ ಇರೋದ್ರಿಂದ ಟೆಕ್ನಾಲಜಿ ಮಾತ್ರ ಇಂಪ್ರೂವ್ ಆಗಿದೆ ಇವತ್ತು. ಅಷ್ಟೇ ರಂಜನೆ ಕೊಡುತ್ತೆ ಈ ಸಿನಿಮಾ ಗ್ಯಾರಂಟಿ. ಅದಕ್ಕಿಂತ ಹೆಚ್ಚು ರಂಜನೆ ಕೊಡ್ಬೋದು. ಬಟ್ ಎಲ್ಲರೂ ಅಭಿಮಾನಿಗಳು ಅದೇ ಪ್ರೀತಿ ತೋರಿಸ್ತಾರೆ. ಯಾಕಂದರೆ ವಿಷ್ಣು ಸರ್ ಅಭಿಮಾನಿಗಳು ಇವತ್ತು ಅವ್ರನ್ನ ಮನಸ್ಸಲ್ಲಿ ತುಂಬಿಕೊಂಡು ಆರಾಧಿಸ್ತಾ ಇದ್ದಾರೆ. ಸೊ ಅವತ್ತು ಏನು ಸಿನಿಮಾಗೆ ಒಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ರು, ಅದೇ ಪ್ರೀತಿ ಪ್ರೋತ್ಸಾಹ ಇವತ್ತು ಕೊಡ್ತಾರೆ. ನಮ್ಮ ಸೂರಪ್ಪ ಬಾಬು ಅವರ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. 25 ವರ್ಷಗಳಿಂದ ಬಿಡುಗಡೆ ಆದಂಥ ಒಂದು ಚಿತ್ರ ನಮ್ಮ ವಿಷ್ಣು ಸರ್ ಅವರ ಕೋಟಿಗೊಬ್ಬ ಮತ್ತೆ ಬಿಡುಗಡೆ ಆಗ್ತಾಯಿದೆ ಈ ಏಪ್ರಿಲ್ 10ನೇ ತಾರೀಕು. ಆವತ್ತು ನೀವೇನು ಪ್ರೀತಿ ತೋರಿಸಿದ್ರಿ, ಪ್ರೋತ್ಸಾಹ ಕೊಟ್ಟಿದ್ರಿ, ಅದೇ ಪ್ರೀತಿ ಪ್ರೋತ್ಸಾಹ ಈಗಲೂ ಕೊಡ್ತೀನಿ ಅಂತ ಇವು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ.